ಫ್ರೀ ಬಸ್ನ ಸ್ಟಾಪ್ ಮಾಡಲಿ. ನಾವೆಲ್ಲೇ ಹೋದ್ರೂ ಡ್ರೈವರ್ ಕಂಡಕ್ಟ್ರು ಹೆಂಗಸ್ರನ್ನೇ ಒಂಥರ ನೋಡ್ತಾರೆ. ನಮಗೆ ಬೇಕು ಅನುಕೂಲ ಹೋಗ್ಬೇಕು ನಾವು, ಆದರೆ ವಿಧಿ ಇಲ್ಲ. ಆದರೆ ಅವ್ರುಗಳು ನಮ್ಮನ್ನು ಎಲ್ಲ ಹೆಂಗಸ್ರ ಥರ ಟ್ರೀಟ್ ಮಾಡ್ತಾರೆ. ದಿನ ದೇವಸ್ಥಾನಕ್ಕೆ ಹೋಗೋರೇ ಬೇರೆ, ನಮಗೆ ಅವಶ್ಯಕತೆ ಇರುತ್ತೆ, ನಾವು ಹೋಗಲೇಬೇಕು, ನಮಗೂ ಅದನ್ನೇ ಆ್ಯಡ್ ಮಾಡ್ತಾರೆ. ಫ್ರೀ ಬಸ್ ಮಾತ್ರ ಸ್ಟಾಪ್ ಮಾಡಬೇಕು. ಏನು ಕೊಡದೇ ಹೋಗಲಿ, ನಮಗೆ ಫ್ರೀ ಬಸ್ ಅಂತೂ ಬೇಡ. ಫ್ರೀ ಬಸ್ಸು ಫಸ್ಟು ಸ್ಟಾಪ್ ಮಾಡಬೇಕು, ಅದೇ ನಮ್ಮ ಉದ್ದೇಶ. ಸಿದ್ದರಾಮಯ್ಯವ್ರದ್ದು ಉದ್ದೇಶ ನಮಗೇನು ಬೇಡ. ನಮಗಂತೂ ಕರೆಂಟ್ ಬಿಲ್ ಬರ್ತಾನೆ ಇಲ್ಲ, ಎಲ್ಲ ಸ್ಟಾಪ್ ಮಾಡ್ತಾ ಇದ್ದಾರೆ. ಕೊಡ್ತೀನಿ ಅಂತ ಹೇಳಿ ಎಲ್ಲ ನಮ್ಮ ಹತ್ರನೇ ಕಿತ್ಕೊಂಡು ನಮಗೆ ಆಗ್ತಾ ಇದ್ದಾರೆ. ಅವ್ರದ್ದು ಯಾವ ಗ್ಯಾರಂಟಿ ಯೋಜನೆಗಳು ಬೇಡ ನಮಗೆ. ಸ್ಟೂಡೆಂಟ್ಸ್ಗೆ ದಿನಾ ಪಾಪ ಗಾರ್ಮೆಂಟ್ಸ್ಗೆ ಕೆಲ್ಸಕ್ಕೆ ಹೋಗೋರಿಗೆ ಅಂಥವರಿಗೆ ಫ್ರೀ ಕೊಟ್ಟಿದ್ರೆ ಓಕೆ. ಎಲ್ಲರಿಗೂ ಏನು ಫ್ರೀ ಅವಶ್ಯಕತೆ ಇಲ್ಲ. ಡೈಲಿ ಕೆಲ್ಸಕ್ಕೆ ಹೋಗೋರಿಗೆ, ಡೈಲಿ ಅವಶ್ಯಕತೆ ಇರೋರಿಗೆ ಈ ಥರದ್ದು ಫ್ರೀ ಮಾಡಿದರೆ ಅಟ್ಲೀಸ್ಟ್ ಅವ್ರು ಥಿಂಕ್ ಮಾಡಿದರೆ ಅವಾಗ ಎಲ್ಲರಿಗೂ ಯೂಸ್ ಆಗ್ತಿತ್ತು. ಈಗೇನಂದರೆ ಬೇಡದೇ ಇರೋರು, ಬೇಕಾಗಿರೋರು ಹೋಗ್ತಾರೆ. ಪಾಪ ಯಾರೋ ಸುತ್ತದೇ ಇರೋರು, ಅವಶ್ಯಕತೆ ಇರೋರ್ಗೆ ಹೋಗೋದಕ್ಕೂ ಹೋಗ್ತಾ ಇರೋರ್ಗು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಹೆಣ್ಮಕ್ಳಿದ್ರೆ ಬಸ್ಸೇ ನಿಲ್ಲಿಸಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಕೈ ತೋರಿಸ್ತಾ ಇದ್ರು ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಅವ್ರಿಗೆ ಮೋಸ್ಟ್ಲಿ ನಾವೇನೋ ಕೊಡ್ತಾ ಇದ್ದೀವಿ, ಮಹಿಳೆಯರಿಗೆ ಒಳ್ಳೇದು ಮಾಡಿದ್ದೀವಿ ಅಂತ ಅನಿಸಿರ್ಬೋದು. ಇವ್ರು ಯಾಕಾದರೂ ಫ್ರೀ ಬಿಟ್ಟರೋ, ಇವ್ರು ಯಾಕಾದರೂ ಇದನ್ನೆಲ್ಲ ಮಾಡಿದ್ರು ಅಂತ ಅನ್ನಿಸ್ಬಿಟ್ಟಿದೆ.